ಧನುಸ್ಸು ರಾಶಿ, ನಿಮ್ಮಲ್ಲಿರ್ತಕ್ಕಂತಹ ಅಹಂಕಾರವೇ ನಿಮ್ಮೆಲ್ಲ ಕೆಲಸಗಳಿಗೆ ಅಡ್ಡಿಯಾಗುತ್ತೆ. ಯಾರೂ ನಿಮ್ಮ ಕೆಲಸಕ್ಕೆ ಅಡ್ಡಿ ಮಾಡಬೇಕು, ತೊಂದರೆ ಮಾಡಬೇಕು ಅಂತ ಏನಿಲ್ಲ. ನಿಮಗಿರ್ತಕ್ಕಂತಹ ಈಗೋ ಪ್ರಾಬ್ಲಮ್ ಏನಿದೆ ಅದೇ ನಿಮ್ಮೆಲ್ಲ ಕೆಲಸಕ್ಕೆ ಅಡ್ಡಿಯಾಗತ್ತೆ. ನಾನು ಹೇಳಿದ್ ನಡಿಬೇಕು, ನನ್ನ ಮಾತನ್ನು ಎಲ್ಲರೂ ಕೇಳಬೇಕು. ಯಾಕೆ ಕೇಳ್ತಾರೆ? ಅವರಿಗೂ ಅವರದ್ದೇ ಆದ ಸ್ವತಂತ್ರ ಇರುತ್ತಲ್ಲ. ಈ ಭಾವನೆಯಿಂದ ನೀವು ನಿಮ್ಮ ಕೆಲಸಗಳನ್ನು ಹಾಳು ಮಾಡಿಕೊಳ್ತೀರಿ. ಕುಟುಂಬದವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಅವರ ಆರೋಗ್ಯದಲ್ಲಿ ವ್ಯತ್ಯಾಸವಾದರೆ ನಿಮ್ಮೆಲ್ಲ ಕೆಲಸಗಳು ಕೂಡ ವಿರುದ್ಧವಾದ ಫಲವನ್ನು ಕೊಡ್ತಕ್ಕಂಥದ್ದು. ನೌಕರಿಯ ವಿಚಾರದಲ್ಲಿ ಹಲವಾರು ಸವಾಲುಗಳು ಬರುತ್ತೆ. ಸವಾಲುಗಳನ್ನು ಮೆಟ್ಟಿ ನಿಂತು ಮುಂದಕ್ಕೆ ಹೋಗಬೇಕು. ಸವಾಲುಗಳನ್ನೇ ಸಮಸ್ಯೆಯಾಗಿ ಪರಿವರ್ತನೆ ಮಾಡಿಕೊಂಡ್ರೆ ನಿಮಗೆ ಮೇಲೆ ಬರಲಿಕ್ಕೆ ಕಷ್ಟವಾಗ್ತಕ್ಕಂಥದ್ದಾಗತ್ತೆ. ಸ್ಥಿರವಾದಂತಹ ಮನಸ್ಸಿನಿಂದ ಎಲ್ಲವನ್ನು ಗೆಲ್ಲಬೇಕು. ಮನಸ್ಸು ಮೊದಲು ಪರಿಶುಭ್ರವಾಗಿರಬೇಕು. ಮನಸ್ಸು ನಿಮ್ಮ ಹತೋಟಿಯಲ್ಲಿರಬೇಕು. ಆಗ ಎಲ್ಲವನ್ನೂ ಗೆಲ್ಲಲಿಕ್ಕೆ ಅವಕಾಶ ಇದೆ. ನಾನು ಅಂತಕ್ಕಂಥದ್ದೇ ನಿಮಗೆ ಹಿನ್ನಡೆಯನ್ನುಂಟು ಮಾಡುತ್ತೆ. ಅದನ್ನು ಮತ್ತೆ ಮತ್ತೆ ಹೇಳಬೇಕಾದಂಥದ್ದಿಲ್ಲ. ಈ ಸಾತ್ವಿಕವಾದಂತಹ ಎಚ್ಚರಿಕೆಯನ್ನು ಗಮನಿಸದೇ ಇದ್ದರೆ ತೊಂದರೆಯನ್ನು ಮಾಡ್ಕೊಳ್ತೀರಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಮಹಾವಿಷ್ಣುವಿನ ಸ್ಮರಣೆಯನ್ನು ಮಾಡಿ ಮನಸ್ಸನ್ನು ಕೇಂದ್ರೀಕರಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ಶುಭವಾಗಿ. ಮಕರ ರಾಶಿ, ಈ ದಿವಸ ಲಾಭದ ಅಂಶಗಳು ಹೆಚ್ಚಾಗಿ ನಿಮ್ಮನ್ನು ಸೇರೋದಕ್ಕೆ ಅವಕಾಶ ಇದೆ. ಎಲ್ಲಿ ಯಾವ ಕೆಲಸಕ್ಕೆ ಹೋದರೂ ಲಾಭ. ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ತಾರಲ್ಲ, ಹಾಗೆ ನಿಮಗೆ ಅನುಕೂಲವೇ ಹೊರತು ಅನಾನುಕೂಲ ಇಲ್ಲದೇ ಇರತಕ್ಕಂತಹ ದಿವಸ. ಆದರೆ ಮನಸ್ಸು ಸ್ಥಿಮಿತತೆಯಲ್ಲಿರಬೇಕು. ಯಾವಾಗ ಹಣವನ್ನೋ ದ್ರವ್ಯವನ್ನೋ ಲಾಭವನ್ನೋ ನೋಡ್ತೀವಿ, ನಾವು ನಾವಾಗಿರುವುದಿಲ್ಲ, ನಮ್ಮನ್ನು ಮರೆತು ವರ್ತಿಸಕ್ಕೆ ಪ್ರಾರಂಭ ಮಾಡ್ತೀವಿ. ಅದು ತೊಂದರೆಗೆ ಕಾರಣವಾಗುತ್ತೆ. ಉದ್ಯೋಗದಲ್ಲಿ ನಿರೀಕ್ಷಿತವಾದಂತಹ ಫಲಿತಾಂಶದಿಂದ ನಿಮ್ಮ ಮನಸ್ಸಿಗೆ ಸಮಾಧಾನವಾಗುತ್ತೆ. ನೀವೇನೋ ಒಂದು ನಿರೀಕ್ಷೆ ಮಾಡಿರ್ತೀರಿ, ಈ ಉದ್ಯೋಗದಿಂದ ನನಗಿಷ್ಟು ಬರಬೇಕು, ಹೀಗೆ ಬರಬೇಕು ಅಂತ. ಖಂಡಿತವಾಗಿ ಅದು ಸಿಕ್ಕತ್ತೆ, ಅದಕ್ಕೂ ಮೀರಿ ಸಿಕ್ಕತ್ತೆ. ಆಗ ಸಂತೋಷವಾಗ್ತಕ್ಕಂಥದ್ದು. ವೈವಾಹಿಕದ ಜೀವನದ ಒತ್ತಡ ದೂರವಾಗ್ತಕ್ಕಂಥದ್ದು. ಸಾಂಸಾರಿಕವಾಗಿ ಏನೋ ಒತ್ತಡವನ್ನು ಅನುಭವಿಸ್ತಾ ಬರ್ತಾ ಇರ್ತೀರಿ. ಈ ದಿವಸ ಕೊಂಚ ನಿಮಗೆ ಏನೋ ಬದಲಾವಣೆ ಆಯ್ತಪ್ಪ, ಸಮಾಧಾನ ಆಗ್ತಾ ಇದೆ ಅಂತ ಹೇಳ್ಕೊಳ್ಳುವಂತಹ ಸಮಯ. ದೂರದ ಪ್ರಯಾಣ ಸೂಚನೆ ಇದೆ. ವಿದೇಶಕ್ಕೋ ಅಥವಾ ಬೇರೆ ಇನ್ನೆಲ್ಲಾದರೂ ದೂರಿಗೋ ಹೋಗುವಂತಹ ಯೋಗ ನಿಮಗೆ ಒದಗಿ ಬರ್ತಾ ಇದೆ. ಮನೆಗೆ ಹೊಸ ಅತಿಥಿ ಬರತಕ್ಕಂತಹ ಸಂದರ್ಭ ಇದೆ. ಅದನ್ನು ಸಂತೋಷದಿಂದ ಸ್ವೀಕರಿಸಿ. ಕುಟುಂಬದ ಸದಸ್ಯರು, ಬಂಧುಗಳು ಸೌಹಾರ್ದಯುತವಾಗಿ ನೀವು ಎಲ್ಲವನ್ನು ನಡೆಸ್ತಕ್ಕಂತಹ ಉತ್ತಮವಾದಂತಹ ವಾತಾವರಣ ಇದೆ. ಅದು ನಿಮಗೆ ಸಮಾಧಾನಕರವಾದ್ದು. ನಿಮ್ಮ ಮೂಲ ದೇವರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಭೂಮಿಗೆ ಅಥವಾ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಹಳೆಯ ವಿವಾದಗಳಿದ್ದರೆ ಈ ದಿವಸ ಬಗೆಹರಿಯುವಂಥದ್ದು. ಬಹಳ ಅದೃಷ್ಟವಂತರು ಅಂತ ಹೇಳಬೇಕು. ಅದನ್ನು ನಿಮಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಕಂಡ್ರೆ ರಾಜಿಯನ್ನು ಮಾಡಿಕೊಂಡಾದರೂ ಕೂಡ ಇತ್ಯರ್ಥ ಮಾಡಿಕೊಳ್ಳಿ. ಆದಷ್ಟು ಮುಂದಕ್ಕೆ ಹಾಕಬೇಡಿ. ಇಲ್ಲಿಯವರೆಗೆ ನೀವು ಅನುಭವಿಸಿರ್ತಕ್ಕಂತಹ ತೊಂದರೆಗಳೇ ಸಾಕು ಅಂತ ಅರ್ಥ. ವ್ಯವಹಾರದ ದೃಷ್ಟಿಯಿಂದ ಉತ್ತಮವಾದಂತಹ ಪ್ರಗತಿಯಾಗುವಂಥದ್ದಿದೆ. ಕುಟುಂಬದ ಸಮಸ್ಯೆ ನಿವಾರಣೆಯಾಗ್ತಕ್ಕಂತಹ ಯೋಗ ಇದೆ. ಕುಟುಂಬದ ಸದಸ್ಯರಿಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತೀರಿ. ಅವರಿಗೆ ಅದು ಸಮಾಧಾನದ ಜೊತೆಗೆ ನಿಮ್ಮ ಬಗ್ಗೆ ಇರತಕ್ಕಂತಹ ಗೌರವವನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗತ್ತೆ. ದೂರ ಪ್ರಯಾಣ ಮಾಡ್ತಕ್ಕಂಥವ್ರು ಜಾಗ್ರತೆಯನ್ನು ವಹಿಸಿ. ಪ್ರಯಾಣದಲ್ಲಿ ಅಶುಭ ಇದೆ, ಅನಿವಾರ್ಯವಾಗಿ ಪ್ರಯಾಣವನ್ನು ಮಾಡಲೇಬೇಕು ಅನ್ನುವಂಥದ್ದಿದ್ರೆ ಮಾತ್ರ ಮುಂದಾಗಿ ಅನ್ನುವಂಥದ್ದು. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಅನುಕೂಲ ಇರತಕ್ಕಂಥವ್ರು, ಸಮಯ ಇರತಕ್ಕಂಥವ್ರು ಆಂಜನೇಯನ ಅಷ್ಟೋತ್ತರ ಶತನಾಮಾವಳಿಯನ್ನು ಅಥವಾ ಹನುಮಾನ್ ಚಾಲೀಸವನ್ನು ಶ್ರವಣ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಅನಗತ್ಯವಾದಂತಹ ವಾದ ವಿವಾದಗಳಲ್ಲಿ ಯಾವುದೇ ಕಾರಣಕ್ಕೂ ಭಾಗಿಗಳಾಗಬೇಡಿ. ಆ ರೀತಿ ಭಾಗವಹಿಸೋದ್ರಿಂದ ನಿಮಗೆ ಏನಾಗುತ್ತೆ ಅಂತಂದರೆ, ನಿಮ್ಮ ಗೌರವಕ್ಕೆ ಧಕ್ಕೆ ಬರುವುದರ ಜೊತೆಗೆ ಮಾತಿನ ಭರದಲ್ಲಿ ಏನೇನು ಮಾತುಗಳನ್ನು ಆಡ್ತಿರೋ, ನಿಮ್ಮ ಬಾಯಿಂದ ಏನು ಹೊರಬರುತ್ತೋ ಅನ್ನುವಂಥದ್ದು ಖಂಡಿತವಾಗಿ ಗೊತ್ತಾಗೋದಿಲ್ಲ. ವೃಥಾ ಹಣ ಖರ್ಚಾಗತ್ತೆ, ಮಾನಸಿಕವಾಗಿ ಸಮಾಧಾನ ಇರೋದಿಲ್ಲ. ಈ ರೀತಿಯೆಲ್ಲ ಆದಾಗ ಮನಸ್ಸಿನ ಮೇಲೆ ಅದೆಲ್ಲ ತುಂಬ ದೊಡ್ಡ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ಪ್ರಭಾವಿ ವ್ಯಕ್ತಿಗಳು ನಿಮ್ಮ ಮನೆಗೆ ಬರ್ಬೋದು ಅಥವಾ ನೀವು ಅವರನ್ನು ಭೇಟಿ ಮಾಡ್ಬೋದು. ಅದು ನಿಮ್ಮ ಜೀವನದ ಒಂದು ಮೈಲಿಗಲ್ಲು ಅಂತ ಹೇಳಬೇಕಾಗತ್ತೆ. ನೀವು ಮನೆಯಿಂದ ಹೊರಗಡೆ ಹೋಗುವಾಗ ಮನೆಯವರಿಗೆ ಬಹಳ ಬೇಸರವಾಗುತ್ತೆ. ಯಾಕೆ ಅಂತಂದರೆ, ಎಲ್ಲಿ ಹೋಗಿ ಏನು ಜಗಳವನ್ನು ಮಾಡ್ಕೊಂಡು ಬರ್ತಾರೋ ಅಥವಾ ಇನ್ಯಾವ ವ್ಯವಹಾರವನ್ನು ಹಾಳು ಮಾಡ್ಕೊಳ್ತಾರೋ ಅನ್ನುವಂತಹ ಆತಂಕ ಅವರಿಗಿರುತ್ತೆ. ನಿಮ್ಮ ಯೋಚನೆಯಲ್ಲಿಯೇ ನೀವು ಹೆಚ್ಚು ಮಗ್ನರಾಗಿರ್ತೀರಿ, ನಿಮ್ಮ ಬಗ್ಗೆನೇ ನೀವು ಯೋಚನೆ ಮಾಡ್ತಾ ಇರ್ತೀರಿ. ಅದು ನಿಮಗೆ ಹಿನ್ನಡೆಗೆ ಕಾರಣವಾಗುತ್ತೆ. ನಿಮ್ಮ
ಕುಟುಂಬ ಸದಸ್ಯರ ಜೊತೆಯಲ್ಲಿರತಕ್ಕಂತಹ ವಿರಸ ಮುಂದುವರಿಯುತ್ತೆ, ಕುಟುಂಬದವರಿಗೂ ನಿಮಗೂ ಅಷ್ಟಕ್ಕಷ್ಟೇ ಅನ್ನುವಂತಹ ಭಾವನೆಗಳು ಇರುತ್ತೆ. ಐಕ್ಯಮತ್ಯ ಮಂತ್ರವನ್ನು ಪಠನ ಮಾಡಿ, ಶ್ರವಣ ಮಾಡಿ. ಶುಭವಾಗಲಿ.